ಯುದ್ಧದ ಎಫೆಕ್ಟ್ ಮಧ್ಯೆ ಚಿನ್ನ ಬೆಳ್ಳಿ ದರ ಇಳಿಕೆ. ದಿಢೀರಂತ ಏರಿಕೆ ಕಂಡಿದ್ದಂತಹ ಗೋಲ್ಡ್ ಸಿಲ್ವರ್ ಈಗ ಮತ್ತೆ ಇಳಿಕೆಯನ್ನ ಕಂಡು ಬಂದಿರುವಂತದ್ದು ಯುದ್ಧದ ಎಫೆಕ್ಟ್. ಇದು ಯುದ್ಧದ ಎಫೆಕ್ಟ್ ನಲ್ಲಿ ಚಿನ್ನ ಬೆಳ್ಳಿ ದರ ಇಳಿಕೆ ಕಂಡು ಬಂದಿದೆ. ದಿಢೀರಂತ ಏರಿಕೆಯಾಗಿದ್ದಂತಹ ಗೋಲ್ಡ್ ಸಿಲ್ವರ್ ರೇಟ್ ನಲ್ಲಿ ಇಳಿಕೆ ಕಂಡು ಬಂದಿರುವಂತದ್ದು. 10 ಗ್ರಾಂ ಚಿನ್ನದ ಬೆಲೆ 1,70,000 ರೂಪಾಯಿ. ನಿನ್ನೆಯಿಂದ 5,000 ರೂಪಾಯಿ ಇಳಿಕೆ ಕಂಡಿತ್ತು ಗೋಲ್ಡ್. ಬಂಗಾರ ಮಾತ್ರವಲ್ಲದೆ ಸಿಲ್ವರ್ ರೇಟ್ ನಲ್ಲಿ ಮತ್ತೆ ಇಳಿಕೆ ಕಂಡು ಬಂದಿದೆ. ಕೆಜಿ ಬೆಳ್ಳಿ ಬೆಲೆ ಇದೀಗ 2,83,000 ರೂಪಾಯಿ ಇರುವಂತದ್ದು. 3 ಲಕ್ಷ ಗಡಿ ದಾಟಿದ್ದ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಕಂಡು ಬಂದಿದೆ. 17,000 ಇಳಿಕೆ ಕಂಡಿರುವಂತಹ ಕೆಜಿ ಸಿಲ್ವರ್ ದರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಬೆಲೆಯಲ್ಲಿ ಏರುಪೇರು ಆಗ್ತಿದೆ. ಈಗ ಗೋಲ್ಡ್ ಸಿಲ್ವರ್ ರೇಟ್ ನಲ್ಲಿ ಏರುಪೇರು ನಡೀತಿದೆ. ಯುದ್ಧದ ಎಫೆಕ್ಟ್ ಇದು. ಚಿನ್ನ ಬೆಳ್ಳಿಯ ದರದಲ್ಲಿ ಇಳಿಕೆ ಕಂಡು ಬಂದಿದೆ. ದಿಢೀರ್ ಏರಿಕೆ ಆಗಿದ್ದಂತಹ ಗೋಲ್ಡ್ ಸಿಲ್ವರ್ ರೇಟ್ ನಲ್ಲಿ ಈಗ ಇಳಿಕೆ ಕಂಡು ಬಂದಿರುವಂತದ್ದು. 10 ಗ್ರಾಂ ಚಿನ್ನದ ಬೆಲೆ 1,70,000 ರೂಪಾಯಿ. ನಿನ್ನೆಯಿಂದ 5,000 ರೂಪಾಯಿ ಇಳಿಕೆ ಕಂಡಂತಹ ಗೋಲ್ಡ್. ಬಂಗಾರ ಮಾತ್ರವಲ್ಲದೆ ಸಿಲ್ವರ್ ರೇಟ್ ನಲ್ಲೂ ಕೂಡ ಇಳಿಕೆ ಕಂಡು ಬಂದಿರುವಂತದ್ದು. ಕೆಜಿ ಬೆಳ್ಳಿ ಬೆಲೆ 2,83,000 ರೂಪಾಯಿ ಇದೆ. 3 ಲಕ್ಷ ಗಡಿ ದಾಟಿತ್ತು ಕೆಜಿ ಬೆಳ್ಳಿಯ ಬೆಲೆ. ಈಗ ಇಳಿಕೆ ಕಂಡು ಬಂದಿರುವಂತದ್ದು ಕೆಜಿ ಬೆಳ್ಳಿ ಬೆಲೆಯಲ್ಲಿ 17,000 ರೂಪಾಯಿ ಇಳಿಕೆಯಾಗಿದೆ ಸಿಲ್ವರ್ ದರದಲ್ಲಿ ಕೆಜಿಗೆ. ಇನ್ನು 10 ಗ್ರಾಂ ಚಿನ್ನದ ಬೆಲೆ 1,70,000 ರೂಪಾಯಿ ಸದ್ಯಕ್ಕೆ ಇರುವಂತದ್ದು. ಮಧ್ಯಪ್ರಾಚ್ಯದ ಯುದ್ಧ ಈಗ ಚಿನ್ನ ಬೆಳ್ಳಿಯ ಮೇಲೆ ಎಫೆಕ್ಟ್ ಆಗ್ತಿದೆ. ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳು ನಡೀತಿದೆ. ಹಾಗಾಗಿ ಚಿನ್ನ ಬೆಳ್ಳಿಯ ಮೇಲೆ ಇರಬಹುದು ಮತ್ತು ಷೇರು ಮಾರುಕಟ್ಟೆಯಲ್ಲೂ ಕೂಡ ಭಾರಿ ಏರಿಳಿತಗಳು ಉಂಟಾಗ್ತಿದೆ. ಈ ಕಳೆದ ಒಂದಷ್ಟು ದಿನಗಳಿಂದ ಚಿನ್ನದಲ್ಲಿ ಭಾರಿ ಏರಿಕೆಯನ್ನ ನಾವು ನೋಡಿದ್ವಿ. ಇನ್ನು ಸಿಲ್ವರ್ ನಲ್ಲಂತೂ 3 ಲಕ್ಷದ ಗಡಿ ದಾಟಿತ್ತು ಸಿಲ್ವರ್. ಆದ್ರೆ ಈಗ ಈ ಯುದ್ಧದ ಎಫೆಕ್ಟ್ ಚಿನ್ನ ಬೆಳ್ಳಿಯ ಮೇಲೆ ಆಗಿರುವಂತದ್ದು. 2,83,000 ರೂಪಾಯಿ ಕೆಜಿ ಬೆಳ್ಳಿಗೆ ಈಗ ಸದ್ಯ ಬಂದು ನಿಂತಿದೆ. 3 ಲಕ್ಷ ಗಡಿ ದಾಟಿತ್ತು ಬೆಳ್ಳಿ. ಈಗ 2,83,000 ಕೆಜಿ ಬೆಳ್ಳಿ. 17,000 ರೂಪಾಯಿ ಕಡಿಮೆ ಆಗಿರುವಂತದ್ದು ಸಿಲ್ವರ್ ದರದಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ಈಗ ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಏರುಪೇರುಗಳು ನಡೀತಾನೆ ಇವೆ. ಗೋಲ್ಡ್ ನಲ್ಲೂ ಕೂಡ 5,000 ರೂಪಾಯಿ ನಿನ್ನೆಯಿಂದ ಇಳಿಕೆ ಕಂಡು ಬಂದಿರುವಂತದ್ದು. ಬಂಗಾರವಲ್ಲದೆ ಸಿಲ್ವರ್ ರೇಟ್ ನಲ್ಲೂ 17,000 ರೂಪಾಯಿ ಇಳಿಕೆಯಾಗಿರುವಂತದ್ದು. 10 ಗ್ರಾಂ ಚಿನ್ನದ ಬೆಲೆ 1,70,000 ರೂಪಾಯಿ ಸದ್ಯಕ್ಕೆ ಇದೆ. ಒಟ್ನಲ್ಲಿ 5,000 ರೂಪಾಯಿ ನಿನ್ನೆಯಿಂದ ಇಳಿಕೆ ಕಂಡು ಬಂದಿದೆ ಗೋಲ್ಡ್ ನಲ್ಲಿ. ಬಂಗಾರ ಅಲ್ಲದೆ ಸಿಲ್ವರ್ ರೇಟ್ ನಲ್ಲೂ ಕೂಡ ಇಳಿಕೆ ಕಂಡು ಬಂದಿರುವಂತದ್ದು. ಗೋಲ್ಡ್ ಸಿಲ್ವರ್ ದರಗಳ ಮೇಲೆ ಈಗ ಯುದ್ಧದ ಎಫೆಕ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇಳಿಕೆ ಕಂಡು ಬಂದಿದೆ. ಗೋಲ್ಡ್ ನಲ್ಲಿ 5,000 ರೂಪಾಯಿ ಇಳಿಕೆ ಕಂಡು ಬಂದಿರುವಂತದ್ದು. 10 ಗ್ರಾಂ ಚಿನ್ನದ ಬೆಲೆ 1,70,000 ರೂಪಾಯಿ ಇದೆ. ಇನ್ನು ಸಿಲ್ವರ್ ರೇಟ್ ನಲ್ಲೂ 17,000 ರೂಪಾಯಿ ಇಳಿಕೆ ಕಂಡು ಬಂದಿರುವಂತದ್ದು. 3 ಲಕ್ಷದ ಗಡಿ ದಾಟಿತ್ತು ಚಿನ್ನ. ಆದ್ರೆ ಸದ್ಯಕ್ಕೆ 2,83,000 ರೂಪಾಯಿ ಇದೆ ಸಿಲ್ವರ್ ದರದಲ್ಲೂ ಕೂಡ. ಈ ಹಾವು ಏಣಿ ಆಟ ಬಹುದಿನದಿಂದ ನಡೀತಾ ಇದೆ. ಆದ್ರೆ ಗ್ರಾಫ್ ಅಲ್ಲಿ ಏರಿಕೆಯಾಗಿದ್ದಂತಹ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಈಗ ಯುದ್ಧದ ಎಫೆಕ್ಟ್ ಇದ್ರ ಮೇಲೆ ಆಗ್ತಿರೋದ್ರಿಂದ ಸ್ವಲ್ಪ ಪ್ರಮಾಣದ ಇಳಿಕೆ ಕಂಡು ಬಂದಿದೆ ಅಂತ ಹೇಳಬಹುದು. ಭಾರಿ ಇಳಿಕೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 17,000 ರೂಪಾಯಿ ಇಳಿಕೆಯಾಗಿರುವಂತದ್ದು ಸಿಲ್ವರ್ ರೇಟ್ ನಲ್ಲಿ.